ಇವತ್ತು ನೋಡಿ, ಕಳೆದ ನನಗೆ ಗೊತ್ತಿರೋ ಪ್ರಕಾರ 5-6 ತಿಂಗಳಿಂದ ಯಾರಿಗೂ ಕೂಡ ಅನ್ನಭಾಗ್ಯ ಅಂತೇಳಿ ಹೇಳಿ 5 kg ಕೊಡ್ತೀವಿ, ಅದಕ್ಕೆ ಹಣ ಕೊಡ್ತೀವಿ ಅಂತಂದರು. 170 ರೂಪಾಯಿ ಬಂದಿಲ್ಲ. ಗೃಹಲಕ್ಷ್ಮಿ 6 ತಿಂಗಳಿಂದ ಬಂದಿಲ್ಲ. ಸಿದ್ದರಾಮಯ್ಯನವರು ಆಗಸ್ಟ್ ಒಳಗಡೆ ನಾನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚುನಾವಣೆ ಬರೋ ಟೈಮಿಗೆ ಕರೆಕ್ಟಾಗಿ 5-6 ತಿಂಗಳಿಂದ ಇಟ್ಕೊಂಡು ಚುನಾವಣೆ ಬಂದ ಕೂಡಲೇ ಅದು ವೋಟಿಂಗಿಗೆ 2 ದಿನ ಇದೆ ಅಂತೇಳಿ ಹೇಳಿದ ಕೂಡಲೇ ಈ ದುಡ್ಡನ್ನು ರಿಲೀಸ್ ಮಾಡ್ತಾರೆ. ಇದು ಸಿದ್ದರಾಮಯ್ಯನವರು ಟ್ಯಾಕ್ಟಿಕ್ಸು. ಆ ಲಾಸ್ಟಿಗೆ ಬಂದು ಈ ವೋಟರ್ಸನ್ನು ಇನ್ಫ್ಲುಯೆನ್ಸ್ ಮಾಡಿದೆ. ಯಾಕಂದರೆ ಎಲೆಕ್ಷನ್ ಕಮಿಷನ್ನ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆ ಅನ್ನೋದು ಈ ರೀತಿ ಅಂದರೆ ನಿರಂತರವಾಗಿ ಬರುವಂಥ ಈ ರೀತಿ ಸರ್ಕಾರದ ಸಹಾಯಧನಕ್ಕೆ ಲಾಗೂ ಆಗಲ್ಲ, ಅನ್ವಯ ಆಗಲ್ಲ ಅನ್ನೋ ಒಂದನ್ನು ಅಂಶವನ್ನು ಇಟ್ಕೊಂಡು ಚುನಾವಣೆಯನ್ನು ಗೆಲ್ಲೋದಕ್ಕೆ ಇದನ್ನು ಬಳಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ಇವರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಶುದ್ಧವಾಗಿತ್ತು ಅಂತಂದರೆ ನಿರಂತರವಾಗಿ ಕೊಡಿ. ಇವರಿಗೆ MLA ಆಗಿರೋರಿಗೆ, MP ಆಗಿರೋರಿಗೆ, ಜನಪ್ರತಿನಿಧಿ ಆಗಿರೋರಿಗೆ ನಿಮಗೆ ವಿಧಾನಸೌಧದಿಂದ ನಿಮಗೆ ಸಂಬಳ ಕರೆಕ್ಟಾಗಿ ಬರಲ್ವಾ? ಹಾಗೆ ನೀವು ಜನಕ್ಕೆ ಪ್ರಾಮಿಸ್ ಮಾಡಿ ಬಂದ್ರಿ, ಹಾಗೆ ತಿಂಗಳ ಕರೆಕ್ಟಾಗಿ ಕೊಡಿ. ನೀವ್ಯಾಕೆ ಅವರು ಇದನ್ನು ಸ್ಯಾಲ್ರಿಡ್ ಎಂಪ್ಲಾಯೀಸ್ ಅಂತ ಜಾರ್ಜ್ ಹೇಳ್ತಾರೆ, ನಿಮಗೆ ಸ್ಯಾಲ್ರಿ ಬರ್ತಾಯಿಲ್ವೇನ್ರಿ ಜಾರ್ಜ್? ನಿಮಗೆ ನಿರಂತರವಾಗಿ ನಿಮಗೆ 1ನೇ ತಾರೀಕು 5ನೇ ತಾರೀಕು ಒಳಗಡೆ ನಿಮಗೆ ಸ್ಯಾಲ್ರಿ ಬಂದು ಕ್ರೆಡಿಟ್ ಆಗುತ್ತಲ್ವ? ನಿಮ್ಮ ಪರ್ಕ್ಸ್ ಏನಿದೆಯಲ್ಲ ಅದೆಲ್ಲ ಬರುತ್ತೆ ತಾನೇ. ಹಾಗಾಗಿ ಜನಕ್ಕೆ ಪ್ರಾಮಿಸ್ ಮಾಡಿ ಬಂದಿದ್ದೀರಲ್ವ, ಅದನ್ನು ಕೂಡ ನಿರಂತರವಾಗಿ ಕೊಡಿ. ಇದನ್ನು ಚುನಾವಣೆಗೋಸ್ಕರ ಅದನ್ನು ಇನ್ಫ್ಲುಯೆನ್ಸ್ ಮಾಡೋದಕ್ಕೋಸ್ಕರ ಇದನ್ನು ಬಳಸೋದಕ್ಕೆ ಬಿಡಬಾರ್ದು. ಆಮೇಲೆ ಈಗ ಬಜೆಟ್ ಬರ್ತಾ ಇದೆ. ಬಜೆಟಲ್ಲಿ ಕಳೆದ 2 ವರ್ಷಗಳಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ಯಾವ ರೀತಿ ಇವರು ಹದಗೆಡುವ ರೀತಿಯಲ್ಲಿ ಮಾಡಿದ್ದಾರೆ, ಅದ್ರ ಬಗ್ಗೆ ಇವರು ನಮ್ಮ ಸಾಲ ಎಷ್ಟಿತ್ತು, ಇವತ್ತು ಸಾಲ ಏನು ಬಂದಿದೆ, ಸಿದ್ದರಾಮಯ್ಯನವರ ಸರ್ಕಾರ ಬಂದು ಈ ಗ್ಯಾರಂಟಿಗಳಿಂದಾಗಿ ಸಾಲದ ಪ್ರಮಾಣ ಎಷ್ಟು ಹೊರೆ ಆಗಿದೆ, ಎಷ್ಟು ಜಾಸ್ತಿ ಆಗಿದೆ, ಇದು ಒಬ್ಬರ ತಲಾವಾರು ಎಷ್ಟು ಬರ್ತಾ ಇದೆ, ಇದ್ರ ಬಗ್ಗೆನೂ ಕೂಡ ಒಂದು ಶ್ವೇತಪತ್ರವನ್ನು ಅವರು ಮಂಡಿಸಬೇಕು. ಇದ್ರ ಬಗ್ಗೆ ನಾವು ವಿಧಾನಸೌಧದಲ್ಲೂ ಕೂಡ ನಮ್ಮೆಲ್ಲ ಹಿರಿಯ ನಾಯಕರುಗಳಿದ್ದಾರೆ, ಅವರು ಪ್ರಬಲವಾಗಿ ಮಾತಾಡುವಂಥವ್ರು ಇದ್ದಾರೆ, ಯಾವ ವಿಚಾರಗಳನ್ನು ಕೈಗೆತ್ಕೊಳ್ಬೇಕು ಅಂತ ಅದನ್ನು ಕೂಡ ಆಯಿತು. ಹಾಗೆ ನನ್ನನ್ನು ನಮ್ಮ ಯತ್ನಾಳ್ ಸಾಹೇಬರು ಸಾಹುಕಾರರು ಅವ್ರು ಹೇಳಿದರು, ಮೈಸೂರಿನಲ್ಲಿ ಉದಯಗಿರಿನಲ್ಲಿ ಏನು ಗಲಾಟೆ ಆಯಿತು, ಇವತ್ತು ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ. ಇನಿಷಿಯಲಿ 16 ಜನನ ಅರೆಸ್ಟ್ ಮಾಡಿದ ನಂತರ ಹೋಮ್ ಮಿನಿಸ್ಟ್ರ್ ಬಂದೋದ್ರು. ಹೋಮ್ ಮಿನಿಸ್ಟ್ರ್ ಬಂದಾದ ನಂತರ ಒಬ್ಬನ ಅರೆಸ್ಟ್ ಮಾಡಿಲ್ಲ. ಮುಲ್ಲಾ ಎಲ್ಲ ಕಡೆ ತಿರುಗಾಡ್ಕೊಂಡಿದ್ದಾನೆ, ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಂಥ ಮುಲ್ಲಾ, ಅವನ್ನ ಅರೆಸ್ಟ್ ಮಾಡಿಲ್ಲ. CCB ಪೊಲೀಸರು ಎಲ್ಲ ಪಟ್ಟಿ ಮಾಡಿಟ್ಕೊಂಡಿದ್ದಾರೆ, ಅರೆಸ್ಟ್ ಮಾಡಬೇಡಿ ಅಂತೇಳಿ ಹೇಳ್ಬಿಟ್ಟು ಅವರಿಗೆ ಸರ್ಕಾರದಿಂದಲೇ ಎಚ್ಚರಿಕೆ ಬರ್ತದೆ. ಪೊಲೀಸರು 30 ಜನ ಇದ್ದವರು ಪೊಲೀಸರು 1000 ಜನ ಬಂದಾಗಲೂ ಕೂಡ ಕಂಟ್ರೋಲ್ ಮಾಡಿದ್ರು ಕೂಡ ಆ ಪೊಲೀಸರಿಗೆ ಇವತ್ತು ಬೇರೆ ಕಡೆ ವರ್ಗಾವಣೆ ಬಳುವಳಿಯನ್ನು ಕೊಡ್ತಿದ್ದಾರೆ. ಉದಯಗಿರಿ ಸ್ಟೇಷನ್ನಲ್ಲಿದ್ದಂಥ PSIನ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಹಾಕಿದ್ದಾರೆ ಅವ್ರನ್ನ. ಅಂದರೆ ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಪೊಲೀಸರು ಇವತ್ತು ಪುಣ್ಯ ಮುಸಲ್ಮಾನರ ದಾಳಿಗೆ ಆಕ್ರಮಣಕ್ಕೆ ಗುರಿಯಾಗಿದ್ದರು. ಪೊಲೀಸರ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡುವ ಕೆಲಸವನ್ನು ಮಾಡೋದು ಬಿಟ್ಟು ಪೊಲೀಸ್ ವ್ಯವಸ್ಥೆನೇ ಹಾಳು ಮಾಡಬೇಕು. ಈ KSRTCನ ಹಾಳು ಮಾಡಾಯಿತು, ರಾಜ್ಯದ ಅರ್ಥವ್ಯವಸ್ಥೆನ ಹಾಳು ಮಾಡಾಯಿತು, ಇನ್ನು ಪೊಲೀಸ್ ವ್ಯವಸ್ಥೆನ ಹಾಳು ಮಾಡೋಣ. ಮುಸಲ್ಮಾನರಿಗೆ ಫ್ರೀ ಪರ್ಮಿಟ್, ಹಿಂದೂಗಳ ಮೇಲೆ ಬೇಕಾದ್ರೆ ಏನು ಬೇಕಾರೋ ಅಟ್ಯಾಕ್ ಮಾಡ್ಬೋದು. ಪೊಲೀಸರಿದ್ದರೆ ಅಷ್ಟೆಲ್ಲ ತೊಂದರೆ, ಪೊಲೀಸರನ್ನೇ ಅವ್ರನ್ನ ಕುಗ್ಗಿಸ್ಬಿಡೋಣ, ಅವ್ರನ್ನ ನೆಲಸಮ ಮಾಡೋಣ ಅನ್ನೋ ರೀತಿಯಲ್ಲಿ ಇವತ್ತು ಗೃಹ ಇಲಾಖೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ಹಿಂದೂಗಳನ್ನು ಕಾಪಾಡೋ ದೃಷ್ಟಿಯಿಂದಲೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಬೇರೆ ಏನೇನು ಹೋರಾಟವನ್ನು ರೂಪಿಸ್ಬೋದು ಇದ್ರ ಬಗ್ಗೆನೂ ಕೂಡ ಕೂಲಂಕಷವಾಗಿ ನಾವು ಚರ್ಚೆಯನ್ನು ಮಾಡಿದ್ವಿ. ಇದಿಷ್ಟೇ ಇವತ್ತಿನ ಒಟ್ಟಾರೆ ನಮ್ಮ ನಾಯಕರುಗಳು ಕೂತ್ಕೊಂಡು ಚರ್ಚೆಯನ್ನು ಮಾಡಿರುವಂಥದ್ದು. ಇದರ ಆಚೆಗೆ ನಾವು ಬೇರೆ ಏನೂ ಚರ್ಚೆ ಮಾಡಿಲ್ಲ. ಮತ್ತು 6 ತಿಂಗಳ ನಮ್ಮ ಹೋರಾಟಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟಂಥವ್ರು ನಮ್ಮ ಯತ್ನಾಳ್ ಸಾಹೇಬರು ಮತ್ತು ರಮೇಶಣ್ಣ ಜಾರಕಿಹೊಳಿ ಅವರು. ಹಾಗೆ ನಮಗೆ ಅದಕ್ಕೆ ಒಂದು ರೀತಿ ನಮ್ಮನ್ನು ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡಿದಂಥವ್ರು ಅರವಿಂದ್ ಲಿಂಬಾವಳಿ ಸಾಹೇಬರು. ಅವ್ರು ಇವತ್ತು ಏನೋ ಕಾರಣಾಂತರದಿಂದ ಬಂದಿಲ್ಲ, ಅವರಿಗೆ ಬೇರೆ ಒಂದು ಕೆಲಸ ಇತ್ತು. ಹಾಗಾಗಿ ಅವ್ರನ್ನ ಮತ್ತೆ ನಾವು ಅವ್ರ ಹತ್ರ ಭೇಟಿನೂ ಕೂಡ ಆಗ್ತೀವಿ ಮುಂದೆ ಇನ್ನು ತದನಂತರದ ಸಭೆಯಲ್ಲಿ. ಹಾಗೆ ಕುಮಾರ್ ಬಂಗಾರಪ್ಪನವರು ಕೂಡ ನಮಗೆ ಇದ್ರ ಬಗ್ಗೆ ಭಾಳ ಮಾರ್ಗದರ್ಶನವನ್ನು ಮಾಡಿದರು. ಎಲ್ಲರೂ ಪರಸ್ಪರ ನಾವು ಇಷ್ಟೊಂದು ಲಾಜಿಕಲ್ ಎಂಡಿಗೆ ತೊಗೊಂಡೋಗಿದ್ದೀವಿ ಅಂತೆಲ್ಲ ನಮಗೆ ನಾವು ಒಂದೊಂದು ಸರಿ ಒಂದು ಫಲಪ್ರದವಾದ ಹೋರಾಟವನ್ನು ಮಾಡಿದಾಗ ನಮಗೊಂದು ಖುಷಿ ಆಗುತ್ತಲ್ಲ, ಅದಕ್ಕೆ ಒಟ್ಟಿಗೆ ಸೇರಿದ್ವಿ. ಸಿದ್ದೇಶಣ್ಣವರು, ಹರೀಶ್ ಅವರು ಪ್ರತಿಯೊಬ್ಬರು ಬಂದಿದ್ದಾರೆ, ಭಾಳ ಜನ ನಮಗೆ ಕೈ ಜೋಡಿಸಿದ್ದಾರೆ. ನಮ್ಮ ಹೋರಾಟಕ್ಕೂ ಕೂಡ ಕೈ ಜೋಡಿಸಿರೋರಿದ್ದಾರೆ. ನಾವೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀವಿ.